ಓಂ ಶ್ರೀ ಸತ್ ಉಪಾಸಿಯೇ ನಮಃ ಶ್ರೀಮಾತ್ರೇ ನಮಃ. ವಿಶೇಷವಾಗಿ ದಿನಭವಿಷ್ಯ 10/7/2026 ಶುಕ್ರವಾರದ ದಿನಭವಿಷ್ಯ ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ ಇರ್ತಕ್ಕಂಥದ್ದು ಬೆಳಗ್ಗೆ 8:16 ನಂತರ ಉಪರಿ ಏಕಾದಶಿ ಇರ್ತಕ್ಕಂಥದ್ದು ಶುಕ್ರವಾರ. ಭರಣಿ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ಹಗಲು 1:15 ನಂತರ ಕೃತಿಕಾ ನಕ್ಷತ್ರವಿರ್ತಕ್ಕಂಥದ್ದು. ರಾಹುಕಾಲ ನೋಡಿದಾಗ 10:52 12:28 ಗುಳಿಕ ಕಾಲ ನೋಡಿದಾಗ 7:40 9:16 ಯಮಗಂಡ ಕಾಲ ನೋಡಿದಾಗ 3:40 5:16 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರನ ಪ್ರಭಾವ, ರವಿಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ, ಏನೆಲ್ಲ ಪರಿಣಾಮ ಮತ್ತು ಪ್ರಭಾವವನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥದ್ದು ಮಧ್ಯಾಹ್ನದ ನಂತರ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ನಂತರವಿದ್ದರೆ ಖಂಡಿತ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು. ಮಕ್ಕಳಿಂದ ಅನುಕೂಲವಾಗ್ತಕ್ಕಂಥ ಸಾಧ್ಯತೆ, ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು, ತಂದೆಯ ಸಹಕಾರ ಸಿಗುವಂಥ ಸಾಧ್ಯತೆಗಳು, ಪಿತ್ರಾರ್ಜಿತ ಸ್ವತ್ತಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಯೋಗ ಪದಗಳೆಲ್ಲವೂ ಕೂಡ ಇರ್ತದೆ. ಆದರೆ ಬೆಳಗಿನ ಸಂದರ್ಭ ಮಾತ್ರವೇ ಮೇಷರಾಶಿನವರಿಗೆ ಸ್ವಲ್ಪ ಮೂಡ್ ಆಫ್ ಆಗ್ತಕ್ಕಂಥದ್ದು, ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥ ಸಂದರ್ಭ. ಕೌಟುಂಬಿಕವಾದಂಥ ಅವ್ಯವಸ್ಥೆಗಳು ಬೆಳಗಿನ ಸಂದರ್ಭದಲ್ಲಿ ಸ್ವಲ್ಪ ಕಾಡಾಟವನ್ನು ಕೊಡಬಹುದು. ಮತ್ತು ದಾಂಪತ್ಯ ಅಸೌಖ್ಯವನ್ನು ನೋಡ್ತಕ್ಕಂಥ ಸಂದರ್ಭ. ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಅತೃಪ್ತಿಯಿಂದ ಕೂಡಿರ್ತದೆ. ಸ್ವಲ್ಪ ಆರ್ಥಿಕ ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆ ಮಧ್ಯಾಹ್ನದ ನಂತರವೇ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡಬಹುದು. ಇವತ್ತಿನ ದಿವಸ ವಿಶೇಷವಾಗಿ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರವನ್ನು ಬಿಲ್ವಪತ್ರೆಯನ್ನು ಶಿವನ ಆಲಯಕ್ಕೆ ಅರ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು ವೃಷಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಸೇವಿಂಗ್ಸ್ ಆಗ್ತಕ್ಕಂಥದ್ದು, ಪ್ರಯಾಣ ಹೋಗ್ತಕ್ಕಂಥ ಸಂದರ್ಭ, ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಮೃತ್ಯು ಭಯಗಳು ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಸ್ವಲ್ಪ ಒತ್ತಡವನ್ನು ಅನುಭವಿಸ್ತಕ್ಕಂಥ ಸಂದರ್ಭ. ಅದೇ ರೀತಿಯಲ್ಲಿ ಲಾಭದ ಪ್ರಮಾಣವೂ ಕೂಡ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಇರುತ್ತದೆ. ಆದರೆ ಬೆಳಗಿನ ಸಂದರ್ಭ ಅಂದರೆ ಮಧ್ಯಾಹ್ನದವರೆಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಯಾವುದರಲ್ಲೂ ಉತ್ಸಾಹ ಇಲ್ಲ, ನಿರಾಸೆಗಳು ಮೂಡ್ತಕ್ಕಂಥದ್ದು, ಸೇವಕರಿಂದ ಕೆಳ ಹಂತದ ಅಧಿಕಾರಿಗಳಿಂದ ಸಮಸ್ಯೆಗಳಾಗ್ತಕ್ಕಂಥದ್ದು, ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗದಲೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು, ಮಾನಸಿಕ ತೊಳಲಾಟವನ್ನು ಮಧ್ಯಾಹ್ನದವರೆಗೆ ನೀವೆಲ್ಲರೂ ಕೂಡ ವೃಷಭರಾಶಿನವರು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಅನುಕೂಲ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಂದರ್ಭ. ಬಟ್ ಒತ್ತಡ ಜಾಸ್ತಿ ಇರುತ್ತೆ ಅಷ್ಟೇ. ವೃಷಭರಾಶಿನವ್ರಿಗೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಸೇವಂತಿಗೆ ಹಾರವನ್ನು ಶಿವನ ಆಲಯದಲ್ಲಿ ಅರ್ಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ಮಧ್ಯಾಹ್ನದ ನಂತರ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಮಾಡಿದಂಥ ಕೆಲಸ ಕಾರ್ಯಕ್ಕೆ ಸರಿಯಾದಂಥ ಪ್ರೋತ್ಸಾಹ ಮತ್ತು ಅನುಕೂಲ ಅಂತಕ್ಕಂಥ ರೀತಿಯಲ್ಲಿ ತೋರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುತ್ತದೆ. ಆದರೂ ಬೆಳಗಿನ ಸಂದರ್ಭ ನಿಮಗೆ ಸ್ವಲ್ಪ ಮಕ್ಕಳಿಂದ ಬೇಸರವಾಗ್ತಕ್ಕಂಥದ್ದು, ಭಾವನಾತ್ಮಕ ಒದ್ದಾಟ, ತೊಳಲಾಟ, ಈರ್ಷೆ ಇವೆಲ್ಲವನ್ನು ಕೂಡ ನೋಡ್ತೀರಿ. ಷೇರು ಮಾರುಕಟ್ಟೆಯವರಿಗೆ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಂದರ್ಭಗಳು ಬರುತ್ತದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲದ ಒಂದು ಸ್ಥಿತಿಗತಿಗಳು. ಸರ್ಕಾರಿ ಕೆಲಸ ಕಾರ್ಯಗಳು ಏನಾದರೂ ಮಾಡಿಕೊಳ್ಬೇಕು ಅಂದರೆ ಮಧ್ಯಾಹ್ನ ನಂತರ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಒಂದು ರೀತಿಯಲ್ಲಿ ಮಾಟ, ಮಂತ್ರ, ತಂತ್ರ ಅಥವಾ ತೊಳಲಾಟ, ದೈವಶಾಪ ಅನ್ನೋ ರೀತಿಯಲ್ಲಿ ಸ್ವಲ್ಪ ಆ ತೊಳಲಾಟವೂ ಕೂಡ ಆತ್ಮಸಂಕಟವಾಗಿ ಅಥವಾ ಆತ್ಮದ ಒಳಗಡೆ ಸ್ವಲ್ಪ ಇನ್ನರ್ ಫೀಲಿಂಗ್, ಆ ಒಂದು ಅಭದ್ರತೆಯ ಒಂದು ಭಾವವನ್ನು ಕೂಡ ನಿರ್ಮಾಣ ಮಾಡಿಕೊಡುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಕೌಟುಂಬಿಕವಾದಂಥ ಸ್ಥಿತಿಗತಿಗಳಲ್ಲಿ ನಿಮಗೆ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಕುಟುಂಬದಲ್ಲಿ ಇರ್ತಕ್ಕಂಥ ಸ್ವಲ್ಪ ಒದ್ದಾಟ, ಸ್ವಲ್ಪ ತೊಳಲಾಟಗಳೆಲ್ಲವೂ ಕೂಡ ಬಗೆಹರಿತಕ್ಕಂಥದ್ದು, ಕೌಟುಂಬಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದತಕ್ಕಂಥ ಅವಕಾಶವನ್ನು ಮಿಥುನ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಚಂದ್ರನ ಬಲ ನಿಮಗೆ ವರದಾನವಾಗಿ ಬರ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಗುರು ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ,
ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಲಾಭದಲ್ಲಿ ಕುಳಿತಿದ್ದಾನೆ. ಹಾಗಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥವು ನಿಮಗೆ ಪ್ರಗತಿಯನ್ನು ಕಾಣಬೇಕು, ಅನುಕೂಲವನ್ನು ನೋಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಕಾಣ್ತದೆ. ಅದೇ ರೀತಿಯಲ್ಲಿ ಒತ್ತಡವನ್ನು ಕೂಡ ಅನುಭವಿಸುವಂಥ ಸ್ಥಿತಿ. ಯಾಕೆಂದರೆ ರಾಶಿನಲ್ಲಿ ಕುಳಿತಿರ್ತಕ್ಕಂಥ ಗುರುವಿನ ಪ್ರಭಾವದಲ್ಲಿ ಕುಳಿತಿರ್ತಕ್ಕಂಥ ರವಿ ಅಂತಕ್ಕಂಥವನು ನಿಮಗೆ ಸ್ವಲ್ಪ ಒತ್ತಡವನ್ನು ಅಥವಾ ಕೆಲಸ ಕಾರ್ಯಗಳಾಗ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿಗಳು ನಿಮಗೆ ಸ್ವಲ್ಪ ಕೆಲಸದ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಏನು ಅಸಮಾಧಾನ ಅತೃಪ್ತಿ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು, ಸ್ವಲ್ಪ ಬಾಯಿ ಹುಣ್ಣಾಗ್ತಕ್ಕಂಥದ್ದು, ಅಧಿಕ ಆಹಾರ ಸೇವನೆಯಿಂದ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರಿಸಿಕೊಳ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತದೆ. ಹಣಕಾಸಿನ ಮುಗ್ಗಟ್ಟುಗಳನ್ನು ಎದುರಿಸತಕ್ಕಂಥದ್ದು, ಕೌಟುಂಬಿಕವಾಗಿ ಸ್ವಲ್ಪ ಅಸಮಾಧಾನ ಅತೃಪ್ತಿ ಅನ್ನೋ ರೀತಿಯಾದಂಥ ಸ್ಥಿತಿ, ವಿದ್ಯಾಭ್ಯಾಸದಲ್ಲಿ ಕೊರತೆಯನ್ನು ಎದುರಿಸತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತದೆ. ಆದರೂ ಮಕ್ಕಳಿಂದ ಸ್ವಲ್ಪ ಕೆಲವೊಂದು ಅನುಕೂಲ ಅಥವಾ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ವಾತಾವರಣವನ್ನು ಕಟಕ ರಾಶಿನವ್ರು ನೋಡ್ತೀರಿ. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಅಮ್ಮನವರ ದೇವಸ್ಥಾನಕ್ಕೆ ಮಲ್ಲಿಗೆ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ರಾಶ್ಯಾಧಿಪತಿಯಾದ ಲಾಭದಲ್ಲಿದ್ದಾನೆ. ರಾಶ್ಯಾಧಿಪತಿಯ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಮಧ್ಯಾಹ್ನದ ನಂತರ. ಹಾಗಾಗಿ ನಿಮಗೆ ಏನೇ ಕೆಲಸ ಕಾರ್ಯಗಳು ಆಗೋದಾದ್ರೂ ಕೂಡ ಸ್ವಲ್ಪ ಮಧ್ಯಾಹ್ನದ ನಂತರವೇ ಅನುಕೂಲವಾಗ್ತಕ್ಕಂಥದ್ದು. ಲಾಭ ಬರುವುದಾದರೂ ಕೂಡ ಮಧ್ಯಾಹ್ನದ ನಂತರವೇ ಲಾಭ ಬರತಕ್ಕಂಥ ಸಂದರ್ಭ. ಆದರೆ ಬಂದಂಥ ಲಾಭವನ್ನು ಉಳಿಸ್ಕೊಳ್ತೀರ ಅಂದರೆ ಬಂದಂಥದ್ದು ಬಂದಂಥ ರೀತಿಯಲ್ಲಿ ಖರ್ಚಾಗ್ತಕ್ಕಂಥದ್ದು, ಬೇರೆ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭ, ಮಕ್ಕಳಿಗೋಸ್ಕರವಾಗಿ ಖರ್ಚು ಮಾಡ್ತಕ್ಕಂಥದ್ದು, ಅನಿರೀಕ್ಷಿತವಾದಂಥ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆ ಖರ್ಚುಗಳು ಹೆಚ್ಚಾಗಿ ಸ್ವಲ್ಪ ಒತ್ತಡವನ್ನು ಕೂಡ ಅನುಭವಿಸಬೇಕಾದಂಥ ಅನಿವಾರ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದನ್ನು ಸಿಂಹರಾಶಿನವು ನೋಡ್ತೀರಿ. ರಾಷ್ಟ್ರಾಧಿಪತಿಗೆ ಬಲ ಇದೆ ಅಂದರೆ ನಿಮ್ಮ ಹೋರಾಟ, ನಿಮ್ಮ ಪ್ರಗತಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿರುತ್ತದೆ. ಬಟ್ ಆ ಒತ್ತಡಗಳನ್ನು ನಿರ್ವಹಿಸೋದ್ರಲ್ಲಿ ಸ್ವಲ್ಪ ಗೆದ್ದರೆ ಅಂದರೆ ಖಂಡಿತವಾಗಲೂ ಕೂಡ ನಿಮಗೆ ಅನುಕೂಲವಾಗುವಂಥ ಯೋಗ ಫಲವನ್ನು ಪಡೆದುಕೊಂಡಿರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಸಿಂಹರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕು, ಶುಕ್ರನ ಪ್ರಭಾವ ಇರುತ್ತಲ್ಲ ಮಧ್ಯಾಹ್ನದವರೆಗೆ, ಆ ಶುಕ್ರನ ಪ್ರಭಾವವೇ ನಿಮಗೆ ಮೈನಸ್ ಮಾಡ್ತದೆ. ಅಂದರೆ ಎಲ್ಲೂ ಹೋಗೋದಕ್ಕೆ ಆಸಕ್ತಿ ಇರೋದಿಲ್ಲ, ಉತ್ಸಾಹ ಇರೋದಿಲ್ಲ, ಪ್ರಯಾಣ ವಿಘ್ನಗಳು ಬರ್ತಕ್ಕಂಥದ್ದು, ನೆರೆಹೊರೆಯವರೊಂದಿಗೆ ಬಂಧು ಬಾಂಧವರೊಂದಿಗೆ ಕಿರಿಕಿರಿಗಳಾಗ್ತಕ್ಕಂಥ ಸಂದರ್ಭಗಳು, ಇಂಥವೆಲ್ಲವೂ ಕೂಡ ನಿದ್ರೆ ಸರಿಯಾಗಿ ಆಗಿರೋದಿಲ್ಲ. ಏನೇನೋ ನೆಗೆಟಿವ್ ಥಾಟ್ಸ್ಗಳಿಂದ ಸ್ವಲ್ಪ ನಿದ್ರೆ ಸರಿಯಾಗಿ ಬೇರೆ ಆಗಿರೋದಿಲ್ಲ. ಅದು ಒಂದು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರಬಹುದು ಸಿಂಹರಾಶಿನವ್ರಿಗೆ. ಹಾಗಾಗಿ ಇದರ ಪರಿಣಾಮ ಮತ್ತು ಪ್ರಭಾವವನ್ನು ತಗ್ಗಿಸಿಕೊಳ್ಳಬೇಕು ಅನ್ನೋದಿತ್ತು ಅಂತಂದರೆ ಸಾಧ್ಯವಾದಷ್ಟು ಕೂಡ ತುಪ್ಪವನ್ನು ಯಾರಾದರೂ ಅಸಹಾಯಕರಿಗೆ ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿ ಏನೋ ಬಲವಾಗಿದ್ದಾನೆ. ವ್ಯಯಭಾವದ ಶುಕ್ರನ ಪ್ರಭಾವ, ಖರ್ಚುಗಳು ಜಾಸ್ತಿ, ಆರ್ಥಿಕವಾದಂಥ ಸ್ಥಿತಿನೇ ಸ್ವಲ್ಪ ಮಧ್ಯಾಹ್ನದವರೆಗೆ ಸ್ವಲ್ಪ ಒದ್ದಾಟವಿರುತ್ತದೆ. ಮಧ್ಯಾಹ್ನ ನಂತರ ಸ್ವಲ್ಪ ಚೇತರಿಕೆನ ಕಾಣ್ತಕ್ಕಂಥದ್ದು, ಲಾಭ, ಪ್ರಗತಿ, ಯೋಗಫಲ, ಅದೃಷ್ಟ ಒಂದು ರೀತಿಯಾದಂಥ ಸ್ಥಿತಿನಲ್ಲಿ ನೋಡಿದಾಗ ಎಲ್ಲವೂ ಕೂಡ ಮಧ್ಯಾಹ್ನದ ನಂತರ ನಿಮ್ಮ ಅನುಕೂಲಕ್ಕೆ ತಕ್ಕನಾದಂಥ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು. ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಶುಭ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ದಾಂಪತ್ಯದಲ್ಲಿರ್ತಕ್ಕಂಥ ಮನಸ್ತಾಪಗಳ ಬಗ್ಗೆ ಇರತಕ್ಕಂಥ ಸಂದರ್ಭಗಳು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರ್ತದೆ. ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ಈ ಒಂದು ದಿವಸ ಮಧ್ಯಾಹ್ನದ ನಂತರ. ಕನ್ಯಾ ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಶುಕ್ರಕೇತುವಿನ ಸಮ್ಮಿಲನ ಗ್ರಹಣಕ್ಕೆ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮ್ಮ ಅಕ್ಕ ತಂಗಿಯರಿಗೆ ಯಾರಿಗೆ ಆದ್ರೂ ಅವರಿಗೆ ಇಷ್ಟವಾದಂಥ ವಸ್ತುವನ್ನು ಕೊಟ್ಟು ಅವರನ್ನು ಸಂತೃಪ್ತಿಪಡಿಸಿ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ತುಲಾರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥವನು ಲಾಭದಲ್ಲಿದ್ದಾನೆ. ಲಾಭವನ್ನು ಕೊಡಬೇಕು. ಗ್ರಹಣಕ್ಕೊಳಗಾಗಿದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ಯಾವುದೋ ಒಂದು ಅತೃಪ್ತಿಯ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿದ್ದರೂ ಕೂಡ ಅದರಿಂದ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಭಾಗ್ಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ರವಿಯ ಪ್ರಭಾವಕ್ಕೂ ಕೂಡ ಚಂದ್ರ ಒಳಗಾಗಿರೋದ್ರಿಂದ ಭಾಗ್ಯೋದಯವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಅದೃಷ್ಟ ಒಲಿದು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ವ್ಯವಹಾರಗಳು ಚೆನ್ನಾಗಾಗಬೇಕು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಮಧ್ಯಾಹ್ನ ನಂತರ
ಚೇತರಿಕೆಯನ್ನು ಕಾಣಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು ಉಂಟು. ಅದೇ ರೀತಿಯಲ್ಲಿ ದಾಂಪತ್ಯದಲ್ಲಿರ್ತಕ್ಕಂಥ ಅಸಮಾಧಾನ ಮತ್ತು ಅತೃಪ್ತಿಗಳ ಬಗೆಹರಿತಕ್ಕಂಥ ಲಕ್ಷಣಗಳಿರ್ತದೆ. ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಅನುಕೂಲ. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅವಕಾಶ. ಮತ್ತು ಈ ಕ್ಯಾಂಪಸ್ ಸೆಲೆಕ್ಷನ್ ಯಾರು ಮಾಡಬೇಕು ಅನ್ನೋ ರೀತಿಯಲ್ಲಿ ಇರ್ತದಲ್ಲ, ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರಿಗೂ ಕೂಡ ಒಳ್ಳೆಯ ಶುಭಪ್ರದವಾದಂಥ ದಿವಸ ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ನಿಮ್ಮ ಕುಲದೇವತೆಗೆ ತುಪ್ಪದ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವೃಶ್ಚಿಕ ರಾಶಿನವ್ರಿಗೆ ಒಳ್ಳೆಯ ಭಾಗ್ಯೋದಯವೂ ಕೂಡ ಕಂಡು ಬರ್ತದೆ, ಅದೃಷ್ಟವೂ ಕಂಡು ಬರ್ತದೆ, ಆರ್ಥಿಕವಾದಂಥ ಪ್ರಗತಿಯನ್ನೂ ಕೂಡ ಕಂಡು ಬರ್ತದೆ, ಮತ್ತು ಕುಟುಂಬದಕ್ಕೆ ಇರ್ತಕ್ಕಂಥ ಕಂಟಕಗಳು ಕೂಡ ಬಗೆಹರಿತಕ್ಕಂಥ ಲಕ್ಷಣಗಳಿರ್ತದೆ. ಆರೋಗ್ಯ ಸುಧಾರಣೆಯನ್ನು ಕಾಣತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಮಕ್ಕಳಿಂದ ಯೋಗ ಫಲಗಳು ಬರತಕ್ಕಂಥದ್ದು, ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುತ್ತೆ. ಆದರೆ ಮಧ್ಯಾಹ್ನದವರೆಗೆ ಮಾತ್ರ ಸ್ವಲ್ಪ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದಲೇ ಇರಬೇಕಾಗುತ್ತೆ. ದಾಂಪತ್ಯ ಅಸೌಖ್ಯ ಅಂತಕ್ಕಂಥದ್ದು ಮತ್ತು ದಾಂಪತ್ಯ ಸೌಖ್ಯದಲ್ಲಿ ಸ್ವಲ್ಪ ಅತೃಪ್ತಿಯ ಒಂದು ಭಾವ, ನಿದ್ರೆ ಸರಿಯಾಗಿ ಮಾಡೋಕ್ಕಾಗದರೆ ಸ್ವಲ್ಪ ಒದ್ದಾಟವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ಕೂಡ ವೃಶ್ಚಿಕ ರಾಶಿಯನ್ನು ನೋಡಬೇಕಾಗತ್ತೆ. ಆದರೂ ಕೂಡ ರಾಷ್ಟ್ರಾಧಿಪತಿಯ ನೇರ ದೃಷ್ಟಿ ಅಂತಕ್ಕಂಥದ್ದು ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ. ಗುರುವಿನ ದೃಷ್ಟಿ ಅಂತಕ್ಕಂಥ ರಕ್ಷಣೆಯಾಗಿ ನಿಲ್ಲುತ್ತೆ. ಮಧ್ಯಾಹ್ನದವರೆಗೆ ಅಶುಭ ಫಲಗಳು, ಮಧ್ಯಾಹ್ನದ ನಂತರ ಎಲ್ಲವೂ ಕೂಡ ಶುಭ ಫಲವಾಗಿಯೇ ಪರಿವರ್ತನೆಯಾಗುತ್ತೆ. ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಓಂ ರುದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ಒಳ್ಳೆ ಫಲವನ್ನು ನೀವು ನೋಡ್ತೀರಿ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಒತ್ತಡದಿಂದ ಇದ್ರೂ ಕೂಡ ಅನುಕೂಲಕರವಾದಂಥ ವಾತಾವರಣವನ್ನು ಮಧ್ಯಾಹ್ನದ ನಂತರ ನೋಡ್ತೀರಿ. ಆಕಸ್ಮಿಕವಾಗಿ ಯಾವುದೋ ಒಂದು ಅವಕಾಶ ಬರಬೇಕು. ಮತ್ತು ರಿಸರ್ಚ್ ಲೈನಲ್ಲಿರ್ತಕ್ಕಂಥವ್ರಿಗೆ, ಸೈನ್ಸ್ ಲೆವೆಲಲ್ಲಿ ಇರ್ತಕ್ಕಂಥವ್ರಿಗೆ, ಆಧ್ಯಾತ್ಮಿಕವಾದಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡ್ತೀರಿ. ಮಧ್ಯಾಹ್ನದವರೆಗೆ ಶುಕ್ರ ಗ್ರಹಣಕ್ಕೊಳಗಾಗಿದ್ದಾನಲ್ಲ, ಅದು ಒಳ್ಳೆಯದೇ. ಯಾಕೆಂದರೆ ಶತ್ರುನಾಮಾವಶೇಷವಾಗ್ತಾರೆ. ಸಾಲಕದ ಕಾಟದಿಂದ ಅಥವಾ ಸಾಲಗಾರರ ಕಾಟ ಅಂತಕ್ಕಂಥದ್ದು ತಪ್ಪಿಸಿಕೊಳ್ತಕ್ಕಂಥ ವಾತಾವರಣಗಳಿರ್ತದೆ. ಒಂದು ವರದಾನವಾದರೆ ಇನ್ನೊಂದು ಶಾಪವು. ಲಾಭಾಧಿಪತಿಯಾದಂಥವನು ಗ್ರಹಣಕ್ಕೊಳಗಾದಾಗ ಮಿತ್ರರ ಜೀವನದಲ್ಲಿ ವ್ಯತ್ಯಾಸ ಅಥವಾ ಮಿತ್ರರು ದೂರವಾಗ್ತಕ್ಕಂಥ ಸ್ಥಿತಿಯನ್ನು ಮಧ್ಯಾಹ್ನದವರೆಗೆ ನೋಡ್ತೀರಿ. ಮಧ್ಯಾಹ್ನ ನಂತರ ಸ್ವಲ್ಪ ಒತ್ತಡಗಳಿದ್ರೂ ಕೂಡ ಸ್ವಲ್ಪ ಕೆಲಸ ಕಾರ್ಯಗಳ ವಿಚಾರ ಸಂಬಂಧಪಟ್ಟಂಥ ಅನುಕೂಲಕರವಾದಂಥ ವಾತಾವರಣವನ್ನು ನೋಡುವಂಥ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಓಂ ಗಂ ಗಣಪತಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸತಕ್ಕಂಥ ಪ್ರಯತ್ನ ಮಾಡಿ. ಮಧ್ಯಾಹ್ನದವರೆಗೆ ಆಗ್ತಕ್ಕಂಥ ತುಂಬ ಅಶುಭವಾದಂಥ ಫಲಗಳು ಅಂತಕ್ಕಂಥದ್ದು ನಿಮಗೆ ಶುಭಪ್ರದವಾಗಿ ಪರಿವರ್ತನೆಯಾಗ್ತಕ್ಕಂಥದ್ದು ಮಿತ್ರರ ಜೀವನದ ವಿಚಾರ ಸಂಬಂಧಪಟ್ಟಂತೆ. ಆದರೆ ಇನ್ನು ಶತ್ರುಕಾಟ ವಿಚಾರ ಸಂಬಂಧಪಟ್ಟಂತೆ, ಸಾಲದ ವಿಚಾರ ಸಂಬಂಧಪಟ್ಟಂತೆ ಈ ದಿವಸ ನಿಮಗೆ ಶುಭಪ್ರದವೇ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಗುರುವಿನ ದೃಷ್ಟಿ ಇದೆ. ಗುರುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ರವಿಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ನಿಮಗೆ ಒಳ್ಳೆಯ ಫಲವನ್ನೇ ಕೊಡಬೇಕು. ಶುಭ ಕಾರ್ಯಗಳಲ್ಲಿ ಅನುಕೂಲವಾಗಬೇಕು. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಆಪತ್ತಿನಿಂದ ಪಾರಾಗ್ತಕ್ಕಂಥದ್ದು, ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸ್ತಕ್ಕಂಥದ್ದು, ಶತ್ರು ನಾಮಾವಶೇಷವಾಗುವಂಥ ಸ್ಥಿತಿ, ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಒಂದು ಪರಿಸ್ಥಿತಿಗಳೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥ ಸ್ಥಿತಿ, ವಿದೇಶಯಾನವನ್ನು ಮಾಡುವಂಥವರಿಗೆ ಅನುಕೂಲ, ಪ್ರಯಾಣ ಮಾಡುವಂಥವರಿಗೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಆದರೆ ಮಧ್ಯಾಹ್ನದ ನಂತರವೇ ಇದೆಲ್ಲವೂ ಕೂಡ ಶುಭಪ್ರದವಾದಂಥ ಫಲವನ್ನು ಮಧ್ಯಾಹ್ನದ ನಂತರ ನೋಡ್ತೀರಿ. ಮಧ್ಯಾಹ್ನದವರೆಗೆ ನಿಮಗೆ ಶುಕ್ರ ಯೋಗಕಾರಕನು ಗ್ರಹಣಕ್ಕೆ ಒಳಗಾಗಿದ್ದಾನೆ. ಮಧ್ಯಾಹ್ನದವರೆಗೆ ನಿಮಗೆ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ. ಉದ್ಯೋಗದಲ್ಲೂ ಆಸಕ್ತಿಗಳಿರೋದಿಲ್ಲ. ಉದ್ಯೋಗ ಒತ್ತಡಗಳು ಜಾಸ್ತಿ ಆಗ್ತದೆ. ಮತ್ತು ಮಧ್ಯಾಹ್ನದವರೆಗೆ ಮಕ್ಕಳಿಂದ ಅಸಮಾಧಾನ, ಅತೃಪ್ತಿ ಮತ್ತು ಭಾವನಾತ್ಮಕವಾದಂಥ ಸೋಲು ಮತ್ತು ಭಾವನಾತ್ಮಕವಾದಂಥ ಪೆಟ್ಟನ್ನು ತಿಂತಕ್ಕಂಥದ್ದನ್ನು ಮಧ್ಯಾಹ್ನದವರೆಗೆ ಮಕರ ರಾಶಿನವರು ನೋಡ್ತೀರಿ. ಹಾಗಾಗಿ ಮಧ್ಯಾಹ್ನದವರೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಧ್ಯಾಹ್ನ ನಂತರ ನಿಮಗೆ ವರದಾನವಾಗಿ ಪರಿವರ್ತನೆಯಾಗುತ್ತೆ. ಮಕರ ರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಬಿಲ್ವ ಮರಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ.
ಕುಂಭರಾಶನಿಗೆ ಸಂಬಂಧಪಟ್ಟಂತೆ ಗುರುಷಷ್ಠದಲ್ಲಿದ್ದಾನೆ. ಹಾಗಾಗಿ ಏನಾಗ್ತದೆ, ನಿಮಗೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆಯಿಂದ ಇರಬೇಕಾಗತ್ತೆ. ಮಿತ್ರರ ಜೀವನದಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗಬಹುದು, ಆದರೂ ಕೂಡ ಆರ್ಥಿಕವಾದಂಥ ಸ್ಥಿತಿಗೆ ಅಂತ ಪೆಟ್ಟು ಬೀಳೋದಿಲ್ಲ. ಸಾಲವಾದರೂ ಕೂಡ ನಿಮಗೆ ಹಣಕಾಸಿನ ವ್ಯವಸ್ಥೆಗಳು ಸರಿಯಾಗತ್ತೆ. ಯಾವುದೇ ತೊಂದರೆ ತಾಪತ್ರೆಗಳು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೌಟುಂಬಿಕವಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತೊಂದರೆ ತಾಪತ್ರೆಗಳಿದ್ದರೆ ಅದೆಲ್ಲವೂ ಕೂಡ ಬಗೆಹರಿತಕ್ಕಂಥ ಸಂದರ್ಭಗಳು ಬರುತ್ತದೆ. ಶುಕ್ರನ ಪ್ರಭಾವ, ಯೋಗಕಾರಕನಾಗಿರ್ತಕ್ಕಂಥ ಶುಕ್ರ ಗ್ರಹಣಕ್ಕೊಳಗಾಗಿರೋದ್ರಿಂದ ಭೂಮಿ ವ್ಯವಹಾರಗಳು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮನೆ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಯಾವುದೋ ವಾಸ್ತು ಸರಿ ಇಲ್ಲದೆ ಇರತಕ್ಕಂಥ, ಸ್ಥಳ ಸರಿ ಇಲ್ಲದೆ ಇರತಕ್ಕಂಥ ಮನೆಯನ್ನು ಸೇರ್ಕೊಂಡ್ಬಿಡ್ತೀರಿ. ಸ್ವಲ್ಪ ಮಾಟ ಮಂತ್ರದ ಪ್ರಭಾವ, ದೃಷ್ಟಿದೋಷಗಳ ಪ್ರಭಾವಗಳು ಕೂಡ ಹೆಚ್ಚಾಗುವಂಥ ಸ್ಥಿತಿ. ಮತ್ತು ನಾಳೆಯ ಭವಿಷ್ಯಕ್ಕೆ ಗ್ರಹಣವಾಗ್ತಕ್ಕಂಥ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಕುಂಭರಾಶನಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದಲ್ಲಿ ಕೊರತೆ, ಮರವು, ನಿರಾಸಕ್ತಿಗಳನ್ನು ನೋಡ್ತೀರಿ. ಮಾನಸಿಕವಾದಂಥ ಅತೃಪ್ತಿಯ ಒಂದು ಭಾವ ಅಂತಕ್ಕಂಥದ್ದು, ಯಾವುದರಲ್ಲೂ ಕೂಡ ಆಸಕ್ತಿಗಳು ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಆದರೂ ರಾಷ್ಟ್ರಾಧಿಪತಿಯಾದಂಥನು ಸ್ವಲ್ಪ ಬಲವಾಗಿದ್ದಾನೆ, ನಿಮಗೆ ಅನುಕೂಲವಾಗುತ್ತೆ. ಯಾವುದು ಬಂದರೂ ಕೂಡ ಜಯಿಸ್ತಕ್ಕಂಥ ಸ್ಥಿತಿಯನ್ನು ಈ ದಿವಸ ನೋಡ್ತೀರಿ. ಕುಂಭರಾಶನಿಗೆ ಸಂಬಂಧಪಟ್ಟಂತೆ ಚಿಂತೆ ಮಾಡುವಂಥ ಅವಶ್ಯಕತೆಗಳು ಬೇಡ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಎಳ್ಳೆಣ್ಣೆಯನ್ನು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನೆತ್ತಿಗೆ ಹಾಕಿಕೊಳ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅವಕಾಶಗಳಿರುತ್ತೆ, ಅನುಕೂಲಗಳಿರುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ, ಶತ್ರುಗಳಿಂದ ಬಿಡುಗಡೆ ಸಿಗುತ್ತೆ, ಸಾಲದಿಂದ ಬಿಡುಗಡೆ ಸಿಗುತ್ತೆ, ಸಾಲವನ್ನು ತೀರ್ಸಕ್ಕಂಥ ಅವಕಾಶಗಳು ಅಂತಕ್ಕಂಥ ರೀತಿಯಾದಂಥ ಸಂದರ್ಭಗಳು ಕೂಡ ಇರುವಂಥದ್ದು ಉಂಟು. ಆಪತ್ತಿನಿಂದ ಪಾರಾಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಅದರಲ್ಲೂ ಕೂಡ ತೃತೀಯಾಧಿಪತಿ, ಅಷ್ಟಮಾಧಿಪತಿ ಶುಕ್ರ ಗ್ರಹಣಕ್ಕೊಳಗಾಗಿದ್ದಾನೆ. ಶುಕ್ರ ಕೆಟ್ಟಷ್ಟು ಕೂಡ ನಿಮಗೆ ಒಳ್ಳೆಯದೇ. ಅಂದರೆ ಆಪತ್ತುಗಳು ಅಂತಕ್ಕಂಥ ನಿಮಗೆ ಕಾಡಾಟವನ್ನು ಕೊಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮಧ್ಯಾಹ್ನದ ನಂತರ ನಿಮಗೆಲ್ಲವೂ ಕೂಡ ಶುಭಪ್ರದವಾಗಿ ಇರುತ್ತೆ. ಲಾಭವೂ ಬರುತ್ತೆ, ಅನುಕೂಲವೂ ಬರುತ್ತೆ, ಯೋಗವೂ ಬರುತ್ತೆ, ಅದೃಷ್ಟವೂ ಬರುತ್ತೆ. ಆದರೆ ಆರ್ಥಿಕ ಉಳಿತಾಯದ ವಿಚಾರ ಸಂಬಂಧಪಟ್ಟಂತೆ ಮಾತ್ರವೇ ಸ್ವಲ್ಪ ಹಿನ್ನಡೆ, ಮೈನಸ್. ಕೆಲಸ ಕಾರ್ಯಗಳು ಆಗತ್ತೆ, ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡ್ತೀರಿ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಹನುಮಂತನ ದೇವಸ್ಥಾನಕ್ಕೆ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ.